ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತಿನ ಆರಿ ಎಂಬ್ರಾಯ್ಡರಿ ಟ್ಯುಟೋರಿಯಲಲ್ಲಿ ನಾನು ನಿಮಗೆ ಈ ಒಂದು ಬೇಸಿಕ್ ಸ್ಟಿಚಸ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಎಲ್ಲ ಸ್ಟಿಚಸ್ಸು ನಿಮಗೆ ಬ್ಲೌಸ್ ಡಿಸೈನ್ನಲ್ಲಿ ಯೂಸ್ಫುಲ್ ಆಗೋದಿದೆ. ಆದ್ದರಿಂದ ಕೊನೆ ತನಕ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ. ಹೊಸಬ್ರು ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಕಲಿಯೋ ಈ ಎಲ್ಲ ಸ್ಟಿಚಸ್ಸನ್ನು ನೀವು ಮುಂದೆ ಬ್ಲೌಸ್ ಡಿಸೈನಲ್ಲಿ ಯೂಸ್ ಮಾಡ್ಕೋಬೋದು. ಹಾಗಾಗಿ ನೀವು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿಬಿಡಿ. ಇವತ್ತಿನ ಈ ಕ್ಲಾಸಲ್ಲಿ ಕಲಿಯುವಂಥ ಈ ಎಲ್ಲ ಸ್ಟಿಚಸ್ಸು ಹೇಗೆ ಏನು ಅಂತ ನೋಡೋಣ ಬನ್ನಿ. ಈಗ ನಾನು ತೋರಿಸ್ತಾ ಇರೋದು ಬ್ಲ್ಯಾಂಕೆಟ್ ಸ್ಟಿಚ್ ಅಂತ. ಅದಕ್ಕೆ ಎರಡೆಳೆ ದಾರ ತೊಗೊಂಡಿದ್ದೀನಿ. ಈಗ ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಜಸ್ಟ್ ಮುಂದೆ ಈ ರೀತಿ ಸ್ಟಿಚ್ ಹಾಕಿ ಮತ್ತೆ ನಾವು ರಿಟರ್ನು ಈ ರೀತಿ ಎಳ್ಕೋಬೇಕು. ಸ್ಟಾರ್ಟಿಂಗ್ ಹತ್ರ ಬಂದು ಮತ್ತೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಮುಂದೆ ಒಂದು ಚೈನ್ ಸ್ಟಿಚ್ ಹಾಕಿ, ಹಾಗೆ ಇದನ್ನು ಹೀಗೆ ಮುಂದೆ ಲೆಂತ್ ವೈಸಲ್ಲಿ ನಾವು ಒಂದು ಸ್ಟಿಚ್ ಹಾಕಿ ಮತ್ತೆ ರಿಟರ್ನು ಬರಬೇಕು. ರಿಟರ್ನ್ ಬರೋದಂದರೆ ಜಸ್ಟ್ ಇದನ್ನು ಎಳ್ಕೊಂಡ್ರೆ ನಮಗೆ ಆ ಸ್ಟಿಚ್ಚು ಹಿಂದಕ್ಕೆ ಬರುತ್ತೆ. ಆಮೇಲಿಂದ ನಾವು ಇಲ್ಲಿ ಸರಿಯಾಗಿ ಒಂದು ಸ್ಟಿಚ್ ಹಾಕಿ ಲೈನಲ್ಲಿ ಜಸ್ಟ್ ಮತ್ತೆ ಮುಂದಕ್ಕೆ ಹೋಗಬೇಕು. ಈ ರೀತಿ ಹಾಕೋದನ್ನು ಬ್ಲ್ಯಾಂಕೆಟ್ ಸ್ಟಿಚ್ ಅಂತಾರೆ, ಅಥವಾ ಇದನ್ನು ಬಟನ್ ಹೋಲ್ ಸ್ಟಿಚ್ ಅಂತಲೂ ಕರೀತಾರೆ. ಬಟನ್ ಹೋಲ್ ಸ್ಟಿಚ್ ಅನ್ನೋದು ಯಾಕೆ ಆ ರೀತಿ ಕರಿತೀವಿ ಅಂದರೆ, ಇದನ್ನೆಲ್ಲನೂ ಸ್ಟಿಚಸ್ ಏನು ಮಾಡ್ತಿದ್ದೀವಿ ನಾವು ಪುಲ್ ಮಾಡ್ತೀವಿ. ಪುಲ್ ಮಾಡಿ ಹಾಕೋದೆಲ್ಲನೂ ಬಟನ್ ಹೋಲ್ ಸ್ಟಿಚ್ ಅಂತಲೇ ಹೇಳೋದು ಸ್ನೇಹಿತರೆ. ಇದೇ ರೀತಿ ಇದನ್ನು ಹಾಕೋದು. ಜಸ್ಟ್ ನೋಡ್ಕೊಳ್ಳಿ, ಪುಲ್ ಮಾಡ್ತೀವಿ ನಾವು ಇದರಲ್ಲಿ ಹಿಂದ್ಗಡೆಗೆ ನೋಡಿ. ಈ ರೀತಿ ಹಾಕಿದ ಮೇಲೆ ನೋಡಿ ಸ್ಟಾರ್ಟಿಂಗ್ ಪ್ಲೇಸ್ಗೆ ಈ ರೀತಿ ಹಿಂದೆ ಎಳ್ಕೊಂಡು ದಾರನ ಮತ್ತೆ ನಾವು ನೆಕ್ಸ್ಟ್ ಡಿಸೈನನ್ನು ಮಾಡ್ತೀವಿ. ಇದನ್ನೇ ಬ್ಲ್ಯಾಂಕೆಟ್ ಸ್ಟಿಚ್ ಅಂತ ಹೇಳೋದು. ಈ ರೀತಿನೇ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಸ್ನೇಹಿತರೆ. ಈಗ ನಾನು ತೋರಿಸ್ತಾ ಇರೋದು ಲಾಂಗ್ ಆ್ಯಂಡ್ ಶಾರ್ಟ್ ಸ್ಟಿಚ್ ಅಂತ. ಅದಕ್ಕೂ ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೊಂಡು ಈ ಒಂದು ಬ್ಲ್ಯಾಂಕೆಟ್ ಸ್ಟಿಚ್ ಹೇಗೆ ಹಾಕಿದ್ವೋ ಹಾಗೇನೆ ಒಂದು ಸ್ಟಿಚ್ಚನ್ನು ಹಾಕಬೇಕು ಈ ರೀತಿ. ಮತ್ತೆ ಇದನ್ನು ದಾರ ಏನಿದೆಯೋ ಅದನ್ನು ಹಿಂದಕ್ಕೆ ಪುಲ್ ಮಾಡಿಕೊಂಡ್ರೆ ನಮ್ಮ ಸ್ಟಾರ್ಟಿಂಗ್ ಸ್ಟಿಚ್ ಹತ್ರ ಬರುತ್ತೆ. ಮತ್ತೆ ನಾವು ಇಲ್ಲೇನು ಮಾಡಬೇಕು, ಪಕ್ಕದಲ್ಲಿ ಒಂದು ಸ್ಟಿಚ್ ತಗೊಂಡು ಸ್ವಲ್ಪ ಲೆಂತಾಗಿ, ಅಂದರೆ ಇದನ್ನು ಸ್ವಲ್ಪ ಉದ್ದಕ್ಕೆ ಈ ರೀತಿ ತಗೊಂಡ್ರೆ ಇದು ಲಾಂಗ್ ಆಗುತ್ತೆ. ಇದನ್ನು ನಾವು ಲಾಂಗ್ ಆ್ಯಂಡ್ ಶಾರ್ಟ್ ಸ್ಟಿಚ್ ಅಂತ ಹೇಳ್ಬೋದು. ಚಿಕ್ಕದಾಗಿ ಬೇಕು ಅಂತಂದರೆ ಈ ರೀತಿ, ಉದ್ದ ತಗೊಂಡ್ರೆ ಅದು ಲಾಂಗ್ ಸ್ಟಿಚ್ ಆಗುತ್ತೆ. ಇದನ್ನು ಲಾಂಗ್ ಆ್ಯಂಡ್ ಶಾರ್ಟ್ ಸ್ಟಿಚ್ ಅಂತ ಹೇಳೋದು ಸ್ನೇಹಿತರೆ. ಇದೇ ರೀತಿ ನಾವು ಬೇಕಾದ ಉದ್ದಕ್ಕೆ, ಅಂದರೆ ಲೆಂತ್ ವೈಸು ತುಂಬ ಉದ್ದ ಬೇಕು ಅಂದರೆ ನಾವು ಇದನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು. ಮೆಥಡ್ ಒಂದೇ ಇದೆ, ಇದು ಎಲ್ಲನೂ ಒಂದೇ ರೀತಿ. ಆದರೆ ಇದನ್ನು ಲಾಂಗ್ ಆ್ಯಂಡ್ ಶಾರ್ಟ್ ಅನ್ಬೋದು. ಯಾಕಂದರೆ ಇಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ ಸ್ಟಿಚ್ಚಲ್ಲೇ ಹಾಕಿರೋದನ್ನಲ್ಲಿ ಇದು ಒಂದು ಲಾಂಗ್ ಇದೆ, ಒಂದು ಶಾರ್ಟ್ ಇದೆ. ಅದರಿಂದ ಇದನ್ನು ಲಾಂಗ್ ಆ್ಯಂಡ್ ಶಾರ್ಟ್ ಅಂತ ಹೇಳೋದು. ಈಗ ನಾನು ತೋರಿಸ್ತಾ ಇರೋದು ಫೆದರ್ ಸ್ಟಿಚ್ ಅಂತ ನೋಡ್ಕೊಳ್ಳಿ. ಫೆದರ್ ಸ್ಟಿಚ್ಚು ಇದೇ ರೀತಿಯೇ ಎಲ್ಲನೂ ಮೆಥಡು. ಅಂದರೆ ನೋಡಿ, ಇದು ಬ್ಲ್ಯಾಂಕೆಟ್ ಅಥವಾ ಬಟನ್ ಹೋಲ್ ಅಂತ ಹೇಳಿದೆ. ಇದು ಲೆಂತ್ ಬಂದಿದೆ ಮತ್ತು ಒಂದು ಶಾರ್ಟ್ ಬಂದಿರೋದ್ರಿಂದ ಲಾಂಗ್ ಆ್ಯಂಡ್ ಶಾರ್ಟ್ ಆಯಿತು. ಈಗ ಈ ಫೆದರ್ ಸ್ಟಿಚ್ಚನ್ನು ನಾವೇನು ಮಾಡ್ತೀವಿ, ಎರಡನ್ನು ಈ ಲಾಂಗ್ ಆ್ಯಂಡ್ ಶಾರ್ಟ್ ಎರಡನ್ನ ಇಲ್ಲಿ ಹಾಕ್ತೀವಿ. ಒಂದೇ ಸ್ಟಿಚ್ಚಲ್ಲಿ ಎರಡೂ ಬರುತ್ತೆ. ನೋಡ್ಕೊಳ್ಳಿ ಸ್ನೇಹಿತರೆ. ಜಸ್ಟ್ ಫಸ್ಟ್ ನಾವೊಂದು ಶಾರ್ಟ್ ಸ್ಟಿಚ್ ತೊಗೊಂಡಿದ್ದೀನಿ. ಇದನ್ನು ಈಗೇನು ಮಾಡ್ತಿದ್ದೀನಿ, ಸ್ವಲ್ಪ ಉದ್ದಕ್ಕೆ ತೊಗೊಂಡು ಮತ್ತೆ ನಾನು ರಿಟರ್ನ್ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬರಬೇಕು. ಈ ರೀತಿ ಸ್ಟಾರ್ಟ್ ಎಲ್ಲಿ ಮಾಡಿದ್ವು ಅಲ್ಲಿಗೆ ಬಂದು ಒಂದು ಸ್ಟಿಚ್ ಹಾಕಿದರೆ ಇದು ಫೆದರ್ ಸ್ಟಿಚ್ ಆಗುತ್ತೆ ಸ್ನೇಹಿತರೆ. ಜಸ್ಟ್ ಒಂದು ಸ್ಟಿಚ್ ತೊಗೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕು. ನಾನು ಸ್ವಲ್ಪ ಡಿಸ್ಟೆನ್ಸ್ ಕೊಟ್ಟು ಹಾಕ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗುತ್ತೆ ಅಂತ ನೋಡ್ಕೊಳ್ಳಿ. ಈ ರೀತಿ ಒಂದು ಶಾರ್ಟ್ ಒಂದು ಲೆಂತ್, ಅದರಲ್ಲಿಂದನೇ ಫುಲ್ಲು ರಿಟರ್ನ್ ಸ್ಟಾರ್ಟಿಂಗ್ಗೆ ಬರಬೇಕು. ಮತ್ತು ನಾವು ನೆಕ್ಸ್ಟ್ ಸ್ಟಿಚ್ಗೆ ಹೋಗಬೇಕು.
ಗೊತ್ತಾಗ್ತಾ ಇದೆ ಅಲ್ವಾ ಸ್ನೇಹಿತರೆ, ಒಂದು ಶಾರ್ಟ್, ಅದರಿಂದನೇ ಸ್ವಲ್ಪ ಲೆಂತು, ಫುಲ್ ನಾವು ಸ್ಟಾರ್ಟಿಂಗ್ಗೆ ಬೇಕಿದ್ರೆ ನಾವು ಇದು ಲೈನ್ ಚೆನ್ನಾಗಿ ಬರೋದಕ್ಕೆ ಅದರಲ್ಲೇ ಸ್ಟಿಚ್ ತೊಗೊಂಡ್ರೆ ಚೆನ್ನಾಗಿ ಬರುತ್ತೆ. ಈ ರೀತಿ ಮಾಡೋದನ್ನು ಚೆನ್ನಾಗಿ ಕಲ್ತ್ಕೋಬೇಕು ಸ್ನೇಹಿತರೆ. ಈ ಎಲ್ಲ ಸ್ಟಿಚಸ್ಸನ್ನು ನೀವು ಈ ಫೆದರ್ ಸ್ಟಿಚ್ಚನ್ನು ಫೆದರ್ ಪರ್ಪಸ್, ಫೆದರು ಫ್ಲವರ್ ಮೋಟಿವ್ಸ್ಗೆ ಯೂಸ್ ಮಾಡ್ಕೋಬೋದು. ಇದು ಅಷ್ಟೇ, ಹಾಗೇನೆ ನಾವು ಫ್ಲವರ್ ಮೋಟಿವ್ಸಲ್ಲಿ ನಾವು ಯೂಸ್ ಮಾಡ್ಕೋಬೋದು. ಈ ಎಲ್ಲ ಸ್ಟಿಚಸ್ಸನ್ನು ನೀವು ಕಲ್ತ್ಕೊಂಡ್ರೆ ನಿಮ್ಮ ಐಡಿಯಾಸ್ ಯೂಸ್ ಮಾಡಿಕೊಂಡು ನೀವು ಹೇಗೆ ಬೇಕೋ ಹಾಗೆ ಅಲ್ಲಿ ನೀವು ಫಿಲ್ಲಿಂಗ್ ಮಾಡ್ಕೋಬೋದು. ನಾನು ಒಂದಷ್ಟು ಎಕ್ಸಾಂಪಲನ್ನು ನಿಮಗೆ ಕೊಟ್ಟು ತೋರಿಸ್ತೀನಿ, ನೋಡ್ಕೊಳ್ಳಿ. ಆಮೇಲೆ ಇದನ್ನು ಫೆದರ್ ಸ್ಟಿಚ್ ಅನ್ನೋದು ಗೊತ್ತಾಗ್ತಿದೆ ಅಲ್ವಾ ನಿಮಗೆ. ಜಸ್ಟ್ ಒಂದು ಸ್ಟಿಚ್ ಹೀಗೆ ಸ್ಮಾಲ್ ಸ್ಟಿಚ್ಚು ಲೆಂತ್ ಸ್ಟಿಚ್ ತಗೊಂಡು ರಿಟರ್ನ್ ಬರಬೇಕು. ನೆಕ್ಸ್ಟ್ ಸ್ಟಿಚ್ಗೆ ನಾವು ಹೀಗೆ ಹಾಕ್ಕೊಂಡು ಹೋಗೋದು. ಇದನ್ನು ಫೆದರ್ ಸ್ಟಿಚ್ ಅಂತ ಹೇಳೋದು. ಈಗ ನಾನು ತೋರಿಸ್ತಾ ಇರೋದು ವೈ ಸ್ಟಿಚ್ ಅಂತ. ವೈ ಆಕಾರದಲ್ಲಿ ಬರುತ್ತೆ. ಈಗ 2 ಲೈನ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ನೋಡ್ಕೊಳ್ಳಿ, ಈ ಸ್ಟಾರ್ಟಿಂಗ್ ಪಾಯಿಂಟಿಂದ ನಾವು ಸ್ವಲ್ಪ ಈ 2ರ ಮಧ್ಯದಲ್ಲಿ ಕ್ರಾಸ್ ಆಗಿ ಈ ಥರ ಒಂದು ಸ್ಟಿಚ್ ತಗೊಂಡು ಇದರ ನೇರಕ್ಕೆ ಒಂದು ಸ್ಟಿಚ್ ಬರಬೇಕು. ಆಮೇಲೆಯಿಂದ ನೆಕ್ಸ್ಟ್ ನಾವು ಇದನ್ನು ಮತ್ತೆ ಕ್ರಾಸ್ ಆಗಿ ತೊಗೊಂಡು ಹೋಗಬೇಕು. ಅಂದರೆ ಇದು ಎಷ್ಟು ಕ್ರಾಸ್ ಬಂದಿತ್ತೋ ಹಾಗೆ ಇದನ್ನು ಕ್ರಾಸ್ ಆಗಿ ತೊಗೊಂಡು ಹೋಗಬೇಕು. ಈಗ ನಿಮಗೆ ಕಾಣ್ತಿದೆ ಅಲ್ವಾ, ಇದೊಂದು ಇದೇ ರೀತಿ ಹಾಕೋದು ವೈ ಸ್ಟಿಚ್ ಅಂತ. ನೋಡಿ, ಒಂದು ವೈ ಆಕಾರ ಬಂದಿದೆ. ಆಲ್ಫಾಬೆಟ್, ಇಂಗ್ಲಿಷ್ ಆಲ್ಫಾಬೆಟ್ಟಲ್ಲಿ ವೈ ಅಂತ ಇದೆಯಲ್ಲ, ಅದೇ ಲೆಟರ್ದು ಇದು. ಆದ್ರಿಂದಲೇ ನಾವು ಇದನ್ನು ವೈ ಸ್ಟಿಚ್ ಅಂತ ಕರೆಯೋದು. ಮತ್ತೆ ನಾವು ನೆಕ್ಸ್ಟ್ ಲೈನ್ಗೆ ಹಾಗೇನೆ ಕ್ರಾಸ್ ಆಗಿ ಒಂದು ಸ್ಟಿಚ್ ತಗೊಂಡು ಮತ್ತೆ ನಾವು ಸ್ಟ್ರೇಟ್ ಆಗಿ ಒಂದು ಸ್ಟಿಚ್ಚು, ಇದನ್ನು ಹಾಗೇ ಎಳಿತಾ ಈ ಕಡೆ ಹೋಗಬೇಕು. ಗೊತ್ತಾಗ್ತಾ ಇದೆ ಅಲ್ವಾ ಸ್ನೇಹಿತರೆ. ನಾನು ಆಗಲೇ ಹೇಳ್ದಂತೆ, ಸ್ಟಾರ್ಟಿಂಗಲ್ಲೇ ಹೇಳಿದೆ, ನಾವು ಯಾವುದೆಲ್ಲ ಥ್ರೆಡ್ಡಲ್ಲಿ ಪುಲ್ ಮಾಡಿ ಹಾಕೋದೆಲ್ಲವನ್ನು ನಾವು ಬಟನ್ ಹೋಲಲ್ಲಿ ನಾವು ಹೇಳ್ಕೋಬಹುದು. ಯಾಕಂದ್ರೆ ಬಟನ್ ಹೋಲ್ ಸ್ಟಿಚ್ ಅಂದ್ರೆ ಈ ಬ್ಲಾಂಕೆಟ್ ಸ್ಟಿಚ್ ಕೂಡ ಬಟನ್ ಹೋಲ್ ಅಂತಾನೆ ಹೇಳ್ತಾರೆ. ಲಾಂಗ್ ಅಂಡ್ ಶಾರ್ಟ್ ಮೆಥಡ್ ಅಲ್ಲಿ ಕೂಡ ನಾವು ಎಳೆದು ಪುಲ್ ಮಾಡ್ತೀವಿ ಥ್ರೆಡ್ ಅನ್ನ, ಅದರಲ್ಲೂ ಪುಲ್ ಮಾಡ್ತೀವಿ, ಫೆದರ್ ಸ್ಟಿಚ್ ಅಲ್ಲೂ ಪುಲ್ ಮಾಡ್ತೀವಿ, ವೈ ಸ್ಟಿಚ್ ಅಲ್ಲೂ ಪುಲ್ ಮಾಡ್ತಾ ಇದೀವಿ. ಇದೆಲ್ಲನೂ ಬಟನ್ ಹೋಲ್ ಸ್ಟಿಚ್ ನ ವೇರಿಯೇಷನ್ಸ್ ಅಂತ ಹೇಳ್ಬೋದು. ನೋಡ್ಕೊಳ್ಳಿ, ಈಗ ಯಾವುದೇ ದಾರನ ಪುಲ್ ಮಾಡಿ ಹಾಕೋದ್ರಿಂದನೇ ಆ ರೀತಿ ಆ ಹೆಸರು ಅಂದ್ರೆ ಬಟನ್ ಹೋಲ್ ಅಲ್ಲಿ ಈ ಒಂದು ವೇರಿಯೇಷನ್ಸ್ ಅಂತ ಹೇಳ್ಬೋದು. ನೋಡಿ, ಜಸ್ಟ್ ಇದನ್ನ ನೋಡಿ, ದಾರನ ಹೀಗೆ ಕ್ರಾಸ್ ಆಗಿ ತಗೊಂಡು ಹೋಗ್ತಿದೀವಿ. ಈ ರೀತಿ ಹಾಕೋದನ್ನ ವೈ ಸ್ಟಿಚ್ ಅಂತ ಹೇಳ್ತಾರೆ. ಇದರಲ್ಲಿ ಇನ್ನೂ ಒಂದು ಮೆಥಡ್ ಇದೆ, ಅದೇನು ಅಂತ ತೋರಿಸ್ತೀನಿ. ಜಸ್ಟ್ ಹೀಗೆ ಹಾಕೋದಿದು ಈ ರೀತಿಯಾಗಿ. ಇದನ್ನೆಲ್ಲ ನೀವು ಎಲ್ಲಿ ಯೂಸ್ ಮಾಡ್ಬೋದು ಅಂದ್ರೆ, ನೋಡಿ, ಈ ರೀತಿ ಹಾಕಿದ್ಮೇಲೆ ಇಲ್ಲಿ ಚಿಕ್ಕ ಚಿಕ್ಕ ಕುಂದನ್ಸ್ ಅನ್ನ ನೀವು ಅಂಟಿಸ್ಬಿಟ್ಟು ಡಿಸೈನ್ ಅನ್ನ ಮಾಡ್ಕೋಬಹುದು. ಔಟ್ಲೈನ್ ಆಗಿ ಇದನ್ನ ಈ ಒಂದು ಮೆಥಡ್ ಅಲ್ಲಿ ನೀವು ಆ ಕುಂದನ್ಗೆ ಔಟ್ಲೈನ್ ಆಗಿ ಕೊಡಬಹುದು. ಮತ್ತೆ ಇಲ್ಲಿ ನೀವು ಬೇಕಾದ್ರೆ ಇಲ್ಲಿ ಏನಾದ್ರೂ ಬೇರೆ ರೀತಿ ವರ್ಕ್ ಮಾಡ್ಕೋಬಹುದು. ಅಥವಾ ಇಲ್ಲಿ ನೀವು ಲವಂಗ ಸ್ಟಿಚ್ ಹಾಕಿ ಇಲ್ಲಿ ಚಿಕ್ಕ ಚಿಕ್ಕ ಕುಂದನ್ನ ಅಣಿಸಿದ್ರೆ, ಮತ್ತೆ ಇಲ್ಲಿ ಚೈನ್ ಸ್ಟಿಚ್ ಅನ್ನು ಹಾಕಿದೀರಾ ಅಂತಂದ್ರೆ ಆಗ ನಿಮ್ದು ಒಂದು ನೆಕ್ ಲೈನ್ ಆಗುತ್ತೆ, ಬ್ಲೌಸ್ ಡಿಸೈನ್ ಮಾಡ್ಕೋಬಹುದು. ಇದು ಹೀಗೆ ಕಂಟಿನ್ಯೂ ಮಾಡಿ. ಇದರಲ್ಲಿರೋ ಇನ್ನೊಂದು ವೇರಿಯೇಷನ್ ತೋರಿಸ್ತೀನಿ. ಈಗ ನಾನು ತೋರಿಸ್ತಾ ಇರೋದು ಸ್ಟ್ರಿಪ್ಡ್ ವೈ ಸ್ಟಿಚ್ ಅಂತ. ಸ್ಟ್ರಿಪ್ಟ್ ಅಂತಂದ್ರೆ ಈ ರೀತಿ ಒಂದು ಲೈನ್, ಇಲ್ಲಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಯಾವುದೇ ಲೈನ್ ಹಾಕಿರಲ್ಲ ಈ ಮಧ್ಯದಲ್ಲಿ, ಬಟ್ ಇಲ್ಲಿ ನಮಗೆ ಲೈನ್ ಬರುತ್ತೆ ಈ ರೀತಿ. ಆದ್ಮೇಲೆ ಜಸ್ಟ್ ಇದೇ ರೀತಿ ನಾವು ವೈ ಸ್ಟಿಚ್ ಹೇಗೆ ಹಾಕಿದ್ವೋ ಅದೇ ಮೆಥಡ್ ಅನ್ನ ಫಾಲೋ ಮಾಡ್ತೀವಿ. ಕ್ರಾಸ್ ಆಗಿ ತಗೊಂಡು ಮತ್ತೆ ಇಲ್ಲೇನ್ ಮಾಡಬೇಕು, ಒಂದು ಸ್ಟಿಚ್ ಬೇಕಿದ್ರೆ ಸ್ವಲ್ಪ ಉದ್ದ ನೋಡಿ ಈ ರೀತಿ. ಮತ್ತೆ ನಾವು ವೈ ಸ್ಟಿಚ್ ಅನ್ನ ಕಂಟಿನ್ಯೂ ಮಾಡ್ತೀವಿ ಈ ರೀತಿಯಾಗಿ. ವೈ ಸ್ಟಿಚ್ ಆದ್ಮೇಲೆ ಒಂದು ಚೈನ್ ಸ್ಟಿಚ್ ಹಾಕಿ ಮತ್ತೆ ಜಸ್ಟ್ ವೈ ಸ್ಟಿಚ್ ಕಂಟಿನ್ಯೂ ಮಾಡಬೇಕು. ಈಗ ನಾನು ತೋರಿಸ್ತಾ ಇರೋದು ಟ್ರಯಾಂಗಲ್ ಸ್ಟಿಚ್ ಅಂತ. ನೋಡ್ಕೊಳ್ಳಿ, ಒಂದು ಸ್ಟಾರ್ಟಿಂಗ್ ಸ್ಟಿಚ್ ಹಾಕಿ ಸೆಂಟರಲ್ಲಿ ಇಲ್ಲಿ 2 ಲೈನ್ಸ್ ಅನ್ನ ಡ್ರಾ ಮಾಡಿದ್ದೀನಿ. ಮಧ್ಯದಲ್ಲಿ ಒಂದು ಸ್ಟಾರ್ಟಿಂಗ್ ಸ್ಟಿಚ್ ಹಾಕೊಂಡು ಈ ಒಂದು ಫಸ್ಟ್ ಈ ಕಡೆ ಲೈನ್ಗೆ ಕ್ರಾಸ್ ಆಗಿ ಒಂದು ಸ್ಟಿಚ್ ತಗೊಂಡು ಅದನ್ನ ಲಾಕ್ ಮಾಡೋಕ್ಕೆ ಒಂದು ಚಿಕ್ಕದೊಂದು ಚೈನ್ ಸ್ಟಿಚ್, ಮತ್ತೆ ಸರಿಯಾಗಿ ಇದಕ್ಕೆ ಇನ್ನೊಂದು ಲೈನ್ ಇದೆಯಲ್ಲ ಆ ಕಡೆಗೆ ಆಪೋಸಿಟ್ ಸ್ಟ್ರೇಟ್ ಆಗಿ ಹೋಗಿ ಈಗ ಇದನ್ನ ಈ ಒಂದು ಲೈನ್ ಏನ್ ಬಂದಿದೆಯೋ ಅದನ್ನ ಲಾಕ್ ಮಾಡೋಕ್ಕೆ ಒಂದು ಚಿಕ್ಕದಾಗಿ ಒಂದು ಚೈನ್ ಸ್ಟಿಚ್, ಮತ್ತೆ ಇದನ್ನ ಏನ್ ಮಾಡಬೇಕು ನಾವು ಹಾಗೆ
ಸ್ಟಾರ್ಟಿಂಗ್ ಎಲ್ಲಿಗೆ ಸ್ಟಿಚ್ ಸ್ಟಾರ್ಟ್ ಮಾಡಿದ್ವೋ ಅಲ್ಲಿಗೆ ಬಂದು ಅಲ್ಲಿ ಮತ್ತೆ ಇದನ್ನು ಲಾಕ್ ಮಾಡೋಕ್ಕೆ ಒಂದು ಚೈನ್, ಚಿಕ್ಕದಾಗಿ ಒಂದು ಚೈನ್ ಸ್ಟಿಚ್. ಮತ್ತೆ ನಾವು ಈಗ ಏನು ಮಾಡಬೇಕು, ಈಗ ಇದೊಂದು ಟ್ರಯಾಂಗಲ್ ಫಾರ್ಮೇಷನ್ ಆಗಿದೆ. ಕಂಟಿನ್ಯೂಯೇಷನ್ ಮಾಡೋದಕ್ಕೋಸ್ಕರ ಈ ಒಂದು ಚೈನ್ ಸ್ಟಿಚ್ದು ಲೂಪ್ ಇದೆ ಅಲ್ವಾ, ಇದರ ಮಧ್ಯದಲ್ಲಿ ಈ ರೀತಿ ಒಂದು ಸ್ಟಿಚ್ ಹಾಕಿ ಮತ್ತೆ ನಾವು ಇಲ್ಲಿ ಏನು ಮಾಡಬೇಕು, ಇದನ್ನು ಇಲ್ಲಿ ಅದರೊಳಗಡೆನೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಮತ್ತೆ ನಾವು ಕ್ರಾಸ್ ಆಗಿ ಸೇಮ್ ಮೆಥಡ್, ಈಗ ಇದು ಒಂದು ಕಂಪ್ಲೀಟ್ ಒಂದು ಡಿಸೈನ್ ಆಗಿದೆ. ಈಗ ನಾವು ಇಲ್ಲಿ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತಿದ್ದೀವಿ. ಕ್ರಾಸ್ ಆಗಿ ಒಂದು ಲಾಂಗ್ ಸ್ಟಿಚ್ಚು ಕ್ರಾಸ್ ಆಗಿ ಅದನ್ನು ಲಾಕ್ ಮಾಡಬೇಕು. ಈ ಕಡೆ ಬಂದು ಮತ್ತೆ ಈ ಕಡೆ ಲಾಕ್ ಮಾಡಬೇಕು. ಸೆಂಟರಲ್ಲಿ ಬಂದಾಗ ಈ ಸ್ಟಿಚ್ನ ಹೊರಗಡೆ ಒಂದು ಸ್ಟಿಚ್ ತಗೊಂಡು ಮತ್ತೆ ನಾವು ಈ ಸೆಂಟರಲ್ಲಿ ಈ ರೀತಿಯಾಗಿ ಒಂದು ಸ್ಟಿಚ್ ಹಾಕಬೇಕು. ಮತ್ತೆ ನಾವೇನು ಮಾಡಬೇಕು, ಇಲ್ಲಿ ಇದರ ಮಧ್ಯದಲ್ಲಿ ಒಂದು ಸ್ಟಿಚ್ ಹಾಕಿ ಅದನ್ನು ಲಾಕ್ ಮಾಡೋದಕ್ಕೆ ಇನ್ನೊಂದು ಸ್ಟಿಚ್ಚು ಹೀಗೆ ಹಾಕೋಬೇಕು. ಇದನ್ನು ನೋಡ್ತಾ ಇದ್ದೀರಲ್ಲ, ಇದನ್ನೇ ನಾವು ಟ್ರಯಾಂಗಲ್ ಸ್ಟಿಚ್ ಅಂತ ಹೇಳೋದು. ಈ ರೀತಿ ಸ್ಟಿಚ್ ತಗೊಂಡು ನೆಕ್ಸ್ಟ್ ನಾವು ಇಲ್ಲೇನು ಮಾಡ್ತೀವಿ, ಈ ಜಾಗದಲ್ಲಿ ನಾವು ಒಂದು ಬೀಡನ್ನು ತಗೋಬೋದು. ಈ ರೀತಿ ಒಂದು ಬೀಡ್ ತಗೊಂಡು ಬೀಡನ್ನು ಅಲ್ಲಿ ಹಾಕಿ ಮತ್ತೆ ಅದನ್ನು ಅಲ್ಲೇ ಲಾಕ್ ಮಾಡ್ತೀವಿ. ಹಾಗಾಗಿ ಮಧ್ಯದಲ್ಲಿ ಒಂದು ಬೀಡ್ ಬರುತ್ತೆ ಸ್ನೇಹಿತರೆ, ಈ ರೀತಿಯಾಗಿ. ಇಲ್ಲಿ ಸೈಡಲ್ಲಿ ತಗೊಂಡ್ರು ಆಯಿತು. ಮತ್ತು ನಾವು ಸೆಂಟರ್ಗೆ ಬಂದು ಈಗ ಒಂದು ಬೀಡ್ ಹಾಕ್ಕೊಳ್ಳೋದು. ಇದನ್ನು ನೀವು ಬಾರ್ಡರಲ್ಲಿ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಇದನ್ನು ನೀವು ಏನು ಮಾಡ್ಕೋಬೇಕು ಅಂತಂದರೆ, ಈಗ ನಾನು ದೊಡ್ಡದಾಗಿ ತೋರಿಸಿದ್ದೀನಿ, ಇದನ್ನು ನೀವು ಸ್ವಲ್ಪ ಚಿಕ್ಕದಾಗಿ ಹಾಕಿ ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೆಕ್ಲೈನಲ್ಲಿ ನೀವು ಈ ಒಂದು ಡಿಸೈನನ್ನು ಹಾಕ್ಬೋದು. ಅಷ್ಟೇ ಅಲ್ದಿರ ಒಂದು ಫ್ಲವರ್ ಮೋಟಿವ್ ಮಾಡಿದ್ದೀರಾ ಅಂದ್ಕೊಳ್ಳಿ, ಅದಕ್ಕೆ ಕನೆಕ್ಟ್ ಒಂದು ಸ್ಟೆಮ್ ಆಕಾರದಲ್ಲಿ ಈ ಚೋಟಿ ಸ್ಟಿಚ್ ನಾವು ಲಾಸ್ಟು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದಲ್ವಾ, ಅದೇ ಥರ ಇದೆ. ಆದರೆ ಇದರಲ್ಲಿ ಟ್ರಯಾಂಗಲ್ ಶೇಪಲ್ಲಿ ನಾವು ಮಾಡ್ಕೊಂಡು ಹೋಗ್ತಿದ್ದೀವಿ. ಅಷ್ಟೇ ಇರೋವಂತಹ ಒಂದು ವ್ಯತ್ಯಾಸ ಅಂತ ಹೇಳ್ಬೋದು. ಅದರಲ್ಲಿ ನಾವು ಥ್ರೆಡ್ಡಲ್ಲಿ ಜಾಸ್ತಿ ಪಕ್ಕದಲ್ಲಿ ನಾವು ಚೈನ್ ಸ್ಟಿಚ್ ಹಾಕಿ ಅದನ್ನು ಮಾಡ್ತೀವಿ. ಇದೇ ರೀತಿ ಲುಕ್ ಇರುತ್ತೆ, ಆದರೆ ಸ್ವಲ್ಪ ಡಿಫ್ರೆಂಟ್ ಇದೆ. ಇದು ಟ್ರಯಾಂಗಲ್ ಶೇಪಲ್ಲಿದೆ. ಇದನ್ನು ನಾವು ಸ್ಟೆಮ್ಮಲ್ಲಿ ಒಂದು ಬಾರ್ಡರ್ ಡಿಸೈನಲ್ಲಿ ನಾವು ಬಳಸ್ಕೋಬಹುದು. ಹತ್ರ ಚಿಕ್ಕದಾಗಿ ಹಾಕೋದನ್ನ ಪ್ರಾಕ್ಟೀಸ್ ಮಾಡಿ ನೋಡಿ, ಬಹಳ ಚೆನ್ನಾಗಿ ಬ್ಯೂಟಿಫುಲ್ ಆಗಿರುತ್ತೆ. ಮಧ್ಯದಲ್ಲಿ ಈ ರೀತಿ ಬೀಡನ್ನು ಹಾಕಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಇದನ್ನು ಕಂಟಿನ್ಯೂ ಮಾಡಿಕೊಂಡು ಇದನ್ನು ಮುಗಿಸ್ತೀನಿ. ಇರೋದು ಒಂದು ಮ್ಯಾಟ್ ಫಿಲ್ಲಿಂಗ್ ಸ್ಟಿಚ್ ಅಂತ, ಅದಕ್ಕೆ ಸ್ಟಾರ್ಟಿಂಗ್ ಸ್ಟಿಚ್ ಹಾಕ್ಕೊಂಡು ಸ್ವಲ್ಪ ಉದ್ದುದ್ದ ಚೈನ್ ಸ್ಟಿಚ್ ಹಾಕಬೇಕು ಸ್ನೇಹಿತರೆ. ಈ ರೀತಿ ಈ ರೀತಿಯಾಗಿ ಉದ್ದ ಇರಬೇಕು. ಇದು ಡಬಲ್ ಥ್ರೆಡ್ ತಗೊಂಡಿದ್ದೀನಿ. ಈಗ ನೆಕ್ಸ್ಟು ಇಲ್ಲಿ ಪಕ್ಕದಲ್ಲಿ, ಅಂದರೆ ಈಗ ನೆಕ್ಸ್ಟ್ ಲೈನ್ ಬರಬೇಕು ಅಂತಂದರೆ ಜಸ್ಟ್ ಅದಕ್ಕೆ ಪಕ್ಕದಲ್ಲಿ ಸೇಮ್ ಅಷ್ಟೇ ಡಿಸ್ಟೆನ್ಸ್ಗೆ ಪಕ್ಕದಲ್ಲೇ ಚೈನ್ ಸ್ಟಿಚ್ಚನ್ನು ಮತ್ತೆ ಹಾಕಬೇಕು. ಈ ರೀತಿ ರಿವರ್ಸ್ ಸ್ಟಿಚ್ ಇದು, ಈ ರೀತಿಯಾಗಿ ಡಬಲ್ ಥ್ರೆಡ್ಡಲ್ಲಿ ಹಾಕಬೇಕಿದು. ಈ ರೀತಿಯಾಗಿ ಪಕ್ಕದಲ್ಲೇ ನಾವು 4 ಲೈನ್ಸ್ 5 ಲೈನ್ಸ್ ಅಥವಾ ನಮ್ಮ ಇಷ್ಟ, ಇದು ಎಷ್ಟು ಲೈನ್ಸ್ ಬೇಕಾದರೂ ನಾವು ಆ ರೀತಿ ಒಂದೇ ಸಮಾನಾಂತರ ಚೈನ್ ಸ್ಟಿಚಸ್ಸು ಪಕ್ಕದಲ್ಲಿ ಬರಬೇಕು. ಈ ರೀತಿ ಈಗ ಈ ರೀತಿ ಮತ್ತೆ ಇದೇ ರೀತಿ ಇಲ್ಲಿ ಈಗ 2 ಲೈನ್ ಆಗಿದೆ. ಒಂದು ಈ ಕಡೆಯಿಂದ ಹೋಗಿ ರಿವರ್ಸ್ ಬಂದಿದ್ದೀನಿ, ಈಗ ಮತ್ತೆ ಈ ಕಡೆಯಿಂದ ಹೋಗಿ ಈ ಕಡೆಗೆ ರಿವರ್ಸು ಕಂಪ್ಲೀಟ್ ಮಾಡ್ತೀನಿ. ಈಗ ನಾನು 4 ಲೈನ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ನೆಕ್ಸ್ಟ್ ನಾವೇನು ಮಾಡಬೇಕು ಇಲ್ಲಿ ಅಂತ ನೋಡ್ಕೊಳ್ಳಿ. ಈಗ ಈ ಒಂದು
ಲೆಂತಿ ಚೈನ್ ಸ್ಟಿಚ್ನ ಸರಿಯಾಗಿ ಸೆಂಟರಲ್ಲಿ ಸ್ಟಿಚ್ ತಗೋಬೇಕು. ಈ ರೀತಿ ಈ ಸೆಂಟರಿಂದ ನೆಕ್ಸ್ಟ್ ಚೈನ್ ಏನಿದೆಯೋ ಅದಕ್ಕೆ ಮಧ್ಯದಲ್ಲಿ ಮತ್ತೆ ಒಂದು ಸ್ಟಿಚ್. ಅದೇ ರೀತಿ ಪ್ರತಿಯೊಂದು ಸ್ಟಿಚ್ಗೂ ಸೆಂಟರಲ್ಲಿ ಚೈನ್ ಸ್ಟಿಚ್ಗೆ ಈ ಒಂದು ಸ್ಟಿಚ್ಚನ್ನು ಹಾಕಬೇಕು, ಈ ಲೈನನ್ನು ಹಾಕಬೇಕು. ಈ ಕೊನೆಗೆ ಬಂದಾಗ ನೀವು ಎಷ್ಟು ಬರುತ್ತೋ ಅಷ್ಟಿಗೆ ಹಾಕಿ ಮತ್ತೆ ನಾವು ಪಕ್ಕದಲ್ಲಿ ಒಂದು ಸ್ಟಿಚ್ ತಗೊಂಡು ಇದನ್ನು ಕಂಟಿನ್ಯೂ ಮಾಡಬೇಕು. ಕಂಟಿನ್ಯೂ ಅಂದರೆ ಇದು ಈಗ ಇಲ್ಲಿರುವಂತಹ ಲೈನ್ಗೆ ಈಕ್ವಲ್ ಆಗಿ ಚೈನ್ ಸ್ಟಿಚಸ್ಸು ಪಕ್ಕದಲ್ಲಿ ಬರಬೇಕು. ಈ ರೀತಿಯಾಗಿ ಇದೇ ರೀತಿ ಈ ಒಂದು ಲೈನನ್ನು ನಾನು ಈಗ ಇದು ಒಂದು ಲೈನ್ ಹೋಗಿ ರಿವರ್ಸ್ ಬಂದಿದ್ದೀನಲ್ಲ, ಮತ್ತೆ ನಾನು ಈ ಕಡೆಯಿಂದ ಹೋಗಿ ಮತ್ತೆ ರಿವರ್ಸ್ ಬರ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಅದು ಕಂಪ್ಲೀಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಹಾಕುವಾಗ ಫಸ್ಟ್ ಲೈನ್ ಎಷ್ಟು ಉದ್ದ ಇತ್ತು ಅಷ್ಟು ಉದ್ದಕ್ಕೆ ಈ ಒಂದು ಚೈನ್ ಸ್ಟಿಚ್ಚು ಇಲ್ಲಿಗೆ ಬರುತ್ತೆ. ಅಂದರೆ ಈಗ ಈ ಲೈನ್ ನಲ್ಲಿ ಇರುವಂತಹ ಚೈನ್ಗೆ ಸರಿಯಾಗಿ ಮಧ್ಯಕ್ಕೆ ಈ ನೆಕ್ಸ್ಟ್ ಲೈನ್ದು ಚೈನ್ ಸ್ಟಿಚ್ಚು ಬರಬೇಕು. ಆ ರೀತಿಯಾಗಿ ಹಾಕಬೇಕಾಗುತ್ತೆ. ಇದನ್ನೇ ಮ್ಯಾಟ್ ಫಿಲ್ಲಿಂಗ್ ಸ್ಟಿಚ್ ಅಂತ ಹೇಳೋದು. ಇಲ್ಲಿ 4 ಲೈನ್ಸನ್ನು ಮಾತ್ರ ಹಾಕಿ ನಾನು ನೆಕ್ಸ್ಟ್ ಲೈನನ್ನು ಹಾಕಿದ್ದೆ. ಹಾಗಾಗಿ ನೀವು ಬೇಕಿದ್ರೆ ಅದನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು, ಎಷ್ಟು ಬೇಕೋ ಅಷ್ಟು ಲೈನ್ಸ್ ಹಾಕಿ ನೆಕ್ಸ್ಟ್ ಅದನ್ನು ನೀವು ಅದಕ್ಕೆ ಮಧ್ಯದಲ್ಲಿ ಬರೋ ಥರ ನೀವು ನೆಕ್ಸ್ಟ್ ಲೈನ್ಸನ್ನು ಹಾಕ್ಕೊಂಡು ಹೋಗ್ಬೋದು. ಇಲ್ಲಿ ನೀವು ನೋಡ್ತಿರೋ ಅಂಥ ಈ ಸ್ಟಿಚ್ಚನ್ನು ನಾವು ಹೆಚ್ಚಾಗಿ ಫಿಲ್ಲಿಂಗ್ ಪರ್ಪಸ್ಗೆ ಬಳಸ್ತೀವಿ. ಯಾವುದಾದ್ರೂ ಒಂದು ಫಿಲ್ಲಿಂಗ್ ಆಗಿರ್ಬೋದು, ಬರ್ಡ್ ಫಿಲ್ಲಿಂಗು ಅಥವಾ ಎಲಿಫೆಂಟ್ ಮೋಟಿವು, ಈ ಥರ ಫಿಲ್ಲಿಂಗನ್ನು ಖಾಲಿ ಜಾಗದಲ್ಲಿ ಆ ಸ್ಪೇಸನ್ನು ಫಿಲ್ ಮಾಡೋಕ್ಕೆ, ಅದರ ಒಂದು ಬಾಡಿ ಪಾರ್ಟನ್ನು ಫಿಲ್ ಮಾಡೋದಕ್ಕೆ ಈ ಥರ ಸ್ಟಿಚಸನ್ನು ಯೂಸ್ ಮಾಡ್ಕೋಬೋದು. ಇದನ್ನು ಮ್ಯಾಟ್ ಫಿಲ್ಲಿಂಗ್ ಅಂತೀವಿ. ನಾನು ಹೇಳಿದೆ ಆಗಲೇ ಇದೆಲ್ಲ ಸ್ಟಿಚಸನ್ನು ಯೂಸ್ ಮಾಡಿ ಏನಾದರೂ ಒಂದು ಡಿಸೈನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅಂತ. ಇದಾಗಲೇ ಈ ವಿಡಿಯೋ ಸ್ವಲ್ಪ ಲೆಂತಿ ಆಗಿರೋದ್ರಿಂದ ನಾನು ಆ ಒಂದು ಡಿಸೈನ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಹೊಸಬ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋನ ನೀವು ತಪ್ಪದೆ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.